ಎವ್ರಿವನ್, ವೆಲ್ಕಮ್ ಟು ಕನ್ನಡ ಬ್ಯೂಟಿ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಬಣ್ಣ ಆಡಿದ ನಂತರ ಯಾವ ರೀತಿ ನಮ್ಮ ಸ್ಕಿನ್ಗೆ ಹೇರ್ಸ್ಗೆ ಕೇರ್ ಮಾಡೋದು ಅಂತ. ಸೊ ವಿವರ್ಸ್, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಬಿಫೋರ್ ಬಣ್ಣ ಆಡೋಕ್ಕಿಂತ ಮುಂಚೆ ಯಾವ ರೀತಿ ನಮ್ಮ ಸ್ಕಿನ್ಗೆ ಹೇರ್ಸ್ಗೆ ಕೇರ್ ಮಾಡೋದು ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ಖಂಡಿತವಾಗಿಯೂ ನೋಡಿ. ಆಡೋಕ್ಕಿಂತ ಮುಂಚೆ ನಾವು ಯಾವ ರೀತಿ ನಮ್ಮ ಸ್ಕಿನ್ ಕೇರ್ನ ಅಥವಾ ಹೇರ್ ಕೇರ್ನ ಮಾಡ್ತೀವಲ್ಲ, ಸೊ ಅದೇ ರೀತಿ ಬಣ್ಣ ಆಡಿದ ನಂತರನೂ ಕೂಡ ಅದೇ ರೀತಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೆಲವೊಂದು ಹೋಮ್ ರೆಮಿಡೀಸ್ನ ಶೇರ್ ಮಾಡ್ತಾ ಇದ್ದೀನಿ, ಸೊ ಅವು ಕೂಡ ನೋಡ್ಕೊಳ್ಳಿ. ಫೇಸ್ನ ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ನಂತರ ಇದನ್ನು ಟ್ರೈ ಮಾಡಿ. ಸೊ ಫಸ್ಟಿಗೆ ಇದಕ್ಕೆ ಮೈಲ್ಡ್ ಸ್ಕ್ರಬ್ಬರ್ನ ನಾವು ರೆಡಿ ಮಾಡೋಣ. ಸೊ ಇದಕ್ಕೆ 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು, ಹಾಗೆ 1/2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್, ಹಾಗೆ ಲೆಮನ್ ಹಾಕಿ ಒಂದು ಸ್ಮೂತ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಸ್ಕ್ರಬ್ಬರ್ ರೆಡಿ. ಸೊ ನಿಮ್ಮ ಫೇಸ್ ವಾಶ್ ಆದ ನಂತರ ಸೊ ಇದು ನಿಮ್ಮ ಫೇಸ್ ಹಾಗೂ ಬಾಡಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನಂತರ ಈ ರೀತಿ ಅಪ್ಲೈ ಮಾಡಿ 1-2 ನಿಮಿಷದ ಕಾಲ ಮಸಾಜ್ ಮಾಡ್ಕೊಳ್ಳಿ. ಸೊ ವೀವರ್ಸ್, ಬಣ್ಣ ಆಡಿದ ನಂತರ ತುಂಬ ಜನದ ಹೇರ್ಸು ಡ್ರೈ ಆಗಿರುತ್ತೆ. ಸೊ ವೀವರ್ಸ್, ನಾನು ರೀಸೆಂಟಾಗಿ ಒಂದು ಹೇರ್ ಪ್ಯಾಕ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ಸೊ ಅದು ವಿಡಿಯೋ ಕೂಡ ನೋಡಿ. ಸೊ ನಂತರ ಅದನ್ನು ವಾಶ್ ಮಾಡ್ಕೊಳ್ಳಿ. ಸೊ ಇವಾಗ ಪ್ಯಾಕ್ ರೆಡಿ ಮಾಡೋಣ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಸೊ ನಂತರ ಮೊಸರು ಹಾಕಿ ಒಂದು ಸ್ಮೂತ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ಈ ಪ್ಯಾಕ್ನ ನೀವು ಮುಖಕ್ಕೆ ಹಾಗೂ ಬಾಡಿಯ ಯಾವುದೇ ಪಾರ್ಟ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದು ಥಿಕ್ ಪೇಸ್ಟ್ನಲ್ಲಿ ಅಪ್ಲೈ ಮಾಡಿಕೊಂಡು ಡ್ರೈ ಆದ ನಂತರ ನಾರ್ಮಲ್ ವಾಟರ್ನಿಂದ ವಾಶ್ ಮಾಡ್ಕೊಳ್ಳಿ. ಸೊ ವಿವರ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ವಿವರ್ಸ್, ನಿಮ್ಮ 1 ಲೈಕ್ 1 ಶೇರ್ನಿಂದ ತುಂಬಾನೇ ಮೋಟಿವೇಶನ್ ಸಿಗುತ್ತೆ. ಸೊ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಬಾಯ್.